ಅಲ್ಲ ಸರ್, ಈಗ ಜನಸಂಖ್ಯೆ ಹೆಚ್ಚಾದರೆ ನಾವು ಸಂಖ್ಯೆ ಹೆಚ್ಚಿಗೆ ಮಾಡ್ತೀವಿ. ಇದೇ ಸರ್ಕಾರ ಕಾನೂನು ತಂತು, ಏನು ಬಂತು, ಫಸ್ಟ್ ನಾವಿಬ್ಬರು ನಮಗಿಬ್ಬರು, ಆರತಿಗೊಬ್ಬರು ಕೀರ್ತಿಗೊಬ್ಬರು ಅನ್ನೋ ಥರದ್ದು. ಅದಕ್ಕೆ ನೀವು ಸ್ಥಾನವನ್ನ ಹೆಚ್ಚು ಮಾಡದೆ ಮಾಡುವ ಸಾಧ್ಯತೆ ಇತ್ತು. ಕರ್ನಾಟಕದಲ್ಲಿ ನಮ್ಮ ಪಾರ್ಲಿಮೆಂಟ್ 28 ಕ್ಷೇತ್ರ, ರೈಟ್? ಈ 28 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ಆಯ್ತು, ಅಂದರೆ ದಕ್ಷಿಣ ಭಾರತದವ್ರು ಬರೀ ಟ್ಯಾಕ್ಸ್ ಕಟ್ಟೋಕ್ಕಷ್ಟೇ ಬೇಕು. ನೀವು ಟ್ಯಾಕ್ಸ್ ಕಟ್ರಪ್ಪ, ನಾವು ಮಜಾ ಮಾಡ್ತೀವಿ ಅನ್ನೋದು. ಸರ್, ಅತಿ ಹೆಚ್ಚು ಟ್ಯಾಕ್ಸ್ ಕೊಡೋ ರಾಜ್ಯಗಳಲ್ಲಿ ನೋಡಿ, ಮಹಾರಾಷ್ಟ್ರ ಆದಮೇಲೆ ಕರ್ನಾಟಕ, ಕರ್ನಾಟಕ ಆದಮೇಲೆ ತಮಿಳುನಾಡು, ಅದಾದಮೇಲೆ ಕೇರಳ. ಇವ್ರು ಬರೀ ಇಲ್ಲಿಂದ ತಗೊಂಡೋಗೋದು. ಹಳ್ಳಿ ಬ್ಯಾಂಕ್ಗಳಿಗೂ ಕೂಡ ಈ ಹಿಂದಿ ಎಂಪ್ಲಾಯ್ಸ್. ಅಭಿವೃದ್ಧಿಯಲ್ಲಿ ದಕ್ಷಿಣಕ್ಕೆ ಸಿಗಬೇಕಾದ ಪಾಲು ಮಟಕೊಳ್ಳುತ್ತೆ. ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮಾರಕ ಆಗುತ್ತೆ, ಸಂವಿಧಾನದ ಆಶಯಕ್ಕೆ ಎಷ್ಟು ಇದು ಕೊಡ್ಲಿ ಇಟ್ಬಿಡುತ್ತೆ. ಜನತಂತ್ರ ವ್ಯವಸ್ಥೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಈಗ ದೇಶದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯ ಚರ್ಚೆ ಜಾಸ್ತಿ ಆಗ್ತಾ ಇದೆ. ಲೋಕಸಭಾ ಕ್ಷೇತ್ರಗಳಲ್ಲದೆ ವಿಧಾನಸಭಾ ಕ್ಷೇತ್ರಗಳು ಈಗ ಪುನರ್ವಿಂಗಡಣೆಯಾಗಲಿವೆ. ಇದರ ಹಿಂದಿರುವ ಕಾರಣ ಕಾನೂನಾತ್ಮಕ ಪ್ರಕ್ರಿಯೆಗಳು, ಜೊತೆಗೆ BJP ಚುನಾವಣೆಯನ್ನು ಗೆಲ್ಲಲಿಕ್ಕೆ ಯಾವ ರೀತಿ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದೆ. ಇದರಿಂದ ದಕ್ಷಿಣ ಭಾರತಕ್ಕೆ ಆಗುವಂಥ ಮರ್ಮಾಘಾತ ಎಂಥದ್ದು, ಎಷ್ಟು ಅನ್ಯಾಯ ಆಗುತ್ತೆ ದಕ್ಷಿಣ ಭಾರತಕ್ಕೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ದಕ್ಷಿಣ ಭಾರತದ ಸ್ಥಿತಿ ಅಧೋಗತಿ ಆಗ್ಬಿಡುತ್ತಾ ಹಾಗಾದರೆ? ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಫೋಕಸ್ TV ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್ ಇದು ಪುನರ್ವಿಂಗಡಣೆ ಒಂದು ಗುಮ್ಮ ಅಂತ ಹೇಳ್ಬೋದಾ, ಅಥವಾ ಏನಂತ ಹೇಳ್ಬೋದು ಸರ್ ಇದನ್ನು? ಸರ್, ನೀವು ಒಂದು ಮರ್ಮಾಘಾತ ಅನ್ನುವ ಮಾತು ಶಬ್ದವನ್ನು ಬಳಸ್ತೀವಿ. ಅದು ಮರ್ಮಾಘಾತ ಹೇಗೆ ಅನ್ನುವುದನ್ನು ನಮ್ಮ ವೀಕ್ಷಕರಿಗೆ ಕರೆಕ್ಟ್. ದಕ್ಷಿಣ ಭಾರತದಲ್ಲಿ ಮೇಲೆ ಇದು ಯಾವ ಪರಿಣಾಮವನ್ನು ಹೌದು. ಸೆಕೆಂಡ್ ರಾಜಕೀಯ ಪರಿಣಾಮ. ಹೌದು. ಸೊ ನಾನು ಈ ಅಂಕಿ ಅಂಶಗಳನ್ನು ಕೂಡ ತಂದಿದ್ದೀನಿ, ಏನ್ ಆಗತ್ತೆ. ಮೊದಲನೇದಾಗಿ ಈಗ ಸಂವಿಧಾನದ ತಿದ್ದುಪಡಿ ಆಗಬೇಕು, 131ನೇ ತಿದ್ದುಪಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇದರ ಜೊತೆಗೆ ಅವರು ಮಹಿಳಾ ಮೀಸಲಾತಿಯನ್ನು ಆಡ್ ಮಾಡಿದ್ರೆ ಬಗ್ಗೆ ಸಂಶಯ ಇದೆ. 33% ಅದು ಆಡ್ ಆಗಿದೆ. ಸೊ ಇವೆರಡನ್ನ ಯಾಕೆ ಸೇರಿಸಲಾಗಿದೆ ಅನ್ನೋ ಪ್ರಶ್ನೆಯನ್ನು ಪ್ರತಿಪಕ್ಷದವರು ಕೇಳ್ತಾರೆ. ವಾಟ್ ಎವರ್ ಇಟ್ ಇದರಿಂದ ಆಗೋದೇನು ಆಗಿದೆ, ವಿಧಾನಸಭೆಯಲ್ಲಿ ಪ್ರತಿಶತ 50ರಷ್ಟು ಸ್ಥಾನವನ್ನ ಹೆಚ್ಚಿಸುವುದಕ್ಕೆ ಅವಕಾಶ ಬರುತ್ತೆ. ಅದಿಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ಇದ್ರಲ್ಲಿ ಲೋಕಸಭೆಯಲ್ಲಿ ಪಾಸ್ ಆಗೋ ಬಗ್ಗೆ ಅನುಮಾನ ಇದೆ. ಯಾಕಂದ್ರೆ NDA ಏನಿದೆ ಅದು 293 ಬಲ ಇದೆ ಅವರಿಗೆ. ಸೊ ಇಂಡಿಯಾ ಒಕ್ಕೂಟ 234 ಇದೆ, ಇತರರು 13 ಇದ್ದಾರೆ. ಬಟ್ ಇದು ಅಂಗೀಕಾರ ಆಗೋದಕ್ಕೆ ಬಸ್ಸಿ 360 ಬೇಕು, ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಆಗಿದೆ. ದಿಸ್ ಒನ್ ಥಿಂಗ್. ಹಾಗಿದ್ರೆ ಏನಾಗುತ್ತೆ ಅಂತ, ಈಗ ಇದಕ್ಕೊಂದು ಆಯೋಗವನ್ನ ಸರ್ಕಾರ ರಚನೆ ಮಾಡುತ್ತೆ. ಕಾನೂನು ಪಾಸ್ ಆದ ತಕ್ಷಣ ಆಯೋಗ ಅದು ಯಾವ ಕ್ಷೇತ್ರಗಳು ಹೇಗೆ ಅಂತ ಇದು ಮಾಡುತ್ತೆ. ಆದ್ರೆ ಇದು ಅಪಾಯಕಾರಿ ಯಾಕೆ ದಕ್ಷಿಣಕ್ಕೆ ಅನ್ನೋದನ್ನ ನಾನು ಈ ಅಂಕಿ ಅಂಶಗಳ ಮೂಲಕ ಹೇಳ್ತೀನಿ ಸರ್, ಯಾವ ಇದು ಹೆಚ್ಚಾಗತ್ತೆ ಅನ್ನೋದು. ಸೊ ಈ ರೀಸನ್ ವೈಸ್ ನಾವು ಈಸ್ಟ್ ನಲ್ಲಿ ಎಷ್ಟು ಸ್ಥಾನ ಹೆಚ್ಚಾಗತ್ತೆ ಅಂತಂದ್ರೆ 48.7% ಈಸ್ಟ್ ನಲ್ಲಿ ಜಾಸ್ತಿ ಆಗುತ್ತೆ. ಹಿಂದಿ ಹಾರ್ಟ್ಲ್ಯಾಂಡ್ ಸರ್, ಪ್ಲೀಸ್ ಸರ್, ಹಿಂದಿ ಹಾರ್ಟ್ಲ್ಯಾಂಡ್ ಸೀಟ್ಗಳ ಸಂಖ್ಯೆ 76.8% ಜಾಸ್ತಿ ಆಗುತ್ತೆ. ಅಜಗಜಾಂತರ ಆಗೋಯ್ತಲ್ಲ ಸರ್ ಇದು. ಸೌತ್ ಬರ್ತೀನಿ ಅಂತ ನೋಡಿ. ಸೌತ್ ಏನಿದೆ, ಸೌತ್ ಎಷ್ಟಾಗುತ್ತೆ ಅಂದ್ರೆ 33.3% ಜಾಸ್ತಿ ಆಗುತ್ತೆ. ಓ ಮೈ ಗಾಡ್. ಅಂದ್ರೆ ಯು ಸಿ, ಅದ್ರ ಜೊತೆಗೆ ವೆಸ್ಟ್ 56% ಆಗುತ್ತೆ. ಇದು ಟೋಟಲ್ ಏನ್ ತೋರಿಸುತ್ತೆ, ಈ ಸ್ಥಾನಗಳು ಏನು ಜಾಸ್ತಿ ಆಗ್ತವೆ, ಅದು ದಕ್ಷಿಣದಲ್ಲಿ ಅತಿ ಹೆಚ್ಚು ಸ್ಥಾನಗಳು ಬರ್ತವೆ. ಸೊ ಅದು ಬರುವ ಮೂಲಕ ಸರ್, ದಕ್ಷಿಣದಲ್ಲಿ ನಾವೇನು ಆಯ್ಕೆ ಮಾಡಿ ಕಳಿಸ್ತೀವಿ ಅವರ ಶಕ್ತಿ ಕಡಿಮೆ ಆಗುತ್ತೆ, ದುರ್ಬಲ. ಕರೆಕ್ಟ್. ಅಂದ್ರೆ ಸರ್, ಈಗ ಯಾವ ಆಧಾರದ ಮೇಲೆ ಈಗ ಪುನರ್ವಿಂಗಡಣೆ ಅಂದ್ರೆ ಜನಗಣತಿ ಆಧಾರದ ಮೇಲೆ ಮಾಡ್ತಾರ ಅಥವಾ ಜನಸಂಖ್ಯೆಯ ಆಧಾರದ ಮೇಲೆ ಮಾಡ್ತಾರ? ಇರುವಂತಹ ನಾಟಕಗಳನ್ನ ಹೇಳ್ತೀವಿ. ಈಗ 2011ರ ಜನಗಣತಿ ಆಧಾರದ ಮೇಲೆ ಮಾಡ್ತಾರೆ. ಈ ಮೊದಲು 2011 ಮಾಡಲ್ಲ, ಹೊಸದಾಗಿ ಮಾಡ್ತೀವಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಈಗ 2011 2011ರಿಂದ 2026 15 ವರ್ಷಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಎರಡನೇದಾಗಿ ನೀವು ಜನಸಂಖ್ಯೆ ಆಧಾರ ಒಂದೇನೆ ಇಂಥದ ಕಾರಣ ಆದ್ರೆ ಅಪಾಯ ಕಟ್ಟಿಟ್ಟು ಅದಕ್ಕೆ ವಾದ ಅಲ್ಲ ಸರ್. ಈಗ ಜನಸಂಖ್ಯೆ ಹೆಚ್ಚಾದ್ರೆ ನಾವು ಸಂಖ್ಯೆ ಹೆಚ್ಚಿಗೆ ಮಾಡ್ತೀವಿ. ಇದೇ ಸರ್ಕಾರ ಕಾನೂನು ತಂತು, ಏನು ಬಂತು, ಫಸ್ಟ್ ನಾವಿಬ್ಬರು ನಮಗಿಬ್ಬರು, ಆರತಿಗೊಬ್ಬರು ಕೀರ್ತಿಗೊಬ್ಬರು ಅನ್ನೋ ಥರದ್ದು. ಈಗ ಒಂದೇ ಮಗು ಇರಲಿ, ಹೆಣ್ಣಿರಲಿ ಗಂಡಿರಲಿ, ಒಂದೇ ಮಗು ಇರಲಿ ಅಂತ. ಇದನ್ನು ಕಾನೂನನ್ನ ನಮ್ಮ ದಕ್ಷಿಣ ಭಾರತವ್ರು ಹೆಚ್ಚಿಗೆ ಪಾಲಿಸ್ತಾರೆ, ಇಲ್ಲಿ ಜನಸಂಖ್ಯೆ ಕಮ್ಮಿ. ಅದ್ರ ಜೊತೆಗೆ ವಾದ ಏನು, ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಇದೆ,
ಒಟ್ಟಾರೆ ಮತದಾರರ ಸಂಖ್ಯೆ ಒಂದು ಕ್ಷೇತ್ರದಲ್ಲಿ ಕಡಿಮೆ ಇದೆ, ಆದ್ರಿಂದ ಮಾಡ್ತೀವಿ ಜನಸಂಖ್ಯೆಯ ಆಧಾರದ ಮೇಲೆ. ಅದಕ್ಕೆ ನೀವು ಸ್ಥಾನವನ್ನ ಹೆಚ್ಚು ಮಾಡದೆ ಮಾಡುವ ಸಾಧ್ಯತೆ ಇತ್ತು. ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಮ್ಮ ಪಾರ್ಲಿಮೆಂಟ್ 28 ರೈಟ್. ಈ 28 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ ಯು ಟೇಕ್ ನಮ್ಮ ಮೊದಲು ಉತ್ತರಹಳ್ಳಿ ಇತ್ತು, ಈ ಕ್ಷೇತ್ರಗಳಲ್ಲಿ ಜಾಸ್ತಿ ಇತ್ತು, ಇಲ್ಲಿ ಕಡಿಮೆ ಈಗೂ ಇದೆ. ಅದನ್ನು ಡಿವೈಡ್ ಮಾಡಕ್ ಅವಕಾಶ ಇತ್ತು. 28 ಸ್ಥಾನವನ್ನ ಇಟ್ಟುಕೊಂಡು ನೀವು ಆ ಒಂದು ಮತದಾರರು ಯಾರು ಜಾಸ್ತಿ ಇರೋದನ್ನ ಕೆಲವು ಭಾಗವನ್ನು ತೆಗೆದು ಇನ್ನೊಂದು ಕಾಸು ಅವರೆಲ್ಲ ಸರ್ ಅವ್ರು ಯಾವ ಜಾತಿಯವರಿದ್ದಾರೆ ಏನು ಒಟ್ಟಿಗೆ ಸೇರಿಸಿ ಆ ರಾಜಕಾರಣಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರೋದು. ಇದರಿಂದ ನಾನು ಅಷ್ಟೇ ಅಲ್ಲ, ಈಗ ಈ ಮುಂಬರುವ ದಿನಗಳಲ್ಲಿ ಇದು ಬಂದ್ಮೇಲೆ 800 ಚಿಲ್ಲರೆ ಏನು ಕ್ಷೇತ್ರಗಳು ಬಂದ್ಮೇಲೆ ಉತ್ತರ ಭಾರತದ ಹಿಂದಿ ಹಾರ್ಟ್ ಲ್ಯಾಂಡ್ ನವರು ಅಲ್ಲಿ ನೀವು ಮೆಜಾರಿಟಿ ತಗೊಂಡ್ರೆ ನೀವು ಕ್ಷೇತ್ರ. ಹೌದು, ಹಾಗಾದ್ರೆ ಈಗ ಇವರಿಗೆ ಬಿಜೆಪಿ ಅವರಿಗೆ ಈ ಕಡೆ ಬೇಡ ಏನೋ ಒಂದು ಮಹಾರಾಷ್ಟ್ರ ಅಂತೂ 50-50 ಅವ್ರಿಗೆ ಸಿಗ್ತದೆ. ಅದನ್ನ ಬಿಟ್ರೆ ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶ, ಬಿಹಾರ ಮತ್ತೆ ಮಧ್ಯಪ್ರದೇಶ. ಅಂದ್ರೆ ನೀವು ಇಡೀ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ದಕ್ಷಿಣ ಭಾರತವನ್ನ ಸಂಪೂರ್ಣವಾಗಿ ತಿರಸ್ಕರಿಸುವ, ಅವರ ರಾಜಕೀಯ ಶಕ್ತಿಯನ್ನ ಮೊಟಕುಗೊಳಿಸುವ, ಕೇಂದ್ರದಲ್ಲಿ ಅವ್ರಿಗೆ ಏನೂ ಇರಬಾರದು, ಅವರು 2ನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡುವ ಒಂದು ಹುನ್ನಾರ ದೊಡ್ಡ ಹುನ್ನಾರ. ಆಯ್ತು, ಅಂದ್ರೆ ದಕ್ಷಿಣ ಭಾರತದಲ್ಲಿ ಬರೀ ಟ್ಯಾಕ್ಸ್ ಕಟ್ಟಕ್ಕೆ ಬೇಕು. ನೀವು ಟ್ಯಾಕ್ಸ್ ಕಟ್ರಪ್ಪ, ನಾವು ಮಜಾ ಮಾಡ್ತೀವಿ. ಈಗ ನೀವು ಮೊದ್ಲು ಹೇಳಿದ್ರಿ, ನಾವು ಒಬ್ಬ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ, ಅಭಿವೃದ್ಧಿ ಮಾಡಿದ್ವಿ, ಬೆಳೆದು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತಿದೀವಿ, ಅವ್ರು ಇನ್ನೇನೋ ಮಾಡ್ಕೊಂಡು ಕೂತ್ಕೊಂಡಿದ್ರು ಉತ್ತರ ಭಾರತ. ಸರ್, ಅತಿ ಹೆಚ್ಚು ಟ್ಯಾಕ್ಸ್ ಕೊಡೋ ರಾಜ್ಯಗಳಲ್ಲಿ ನೋಡಿ, ಮಹಾರಾಷ್ಟ್ರ ಆದ್ಮೇಲೆ ಕರ್ನಾಟಕ, ಕರ್ನಾಟಕ ಆದ್ಮೇಲೆ ತಮಿಳುನಾಡು, ಅದಾದ್ಮೇಲೆ ಕೇರಳ. ಇವ್ರು ಎಲ್ಲಿದ್ದಾರೆ? ಇವ್ರು ಯಾರು ಕಟ್ಟೋದೇ ಇಲ್ಲ. ಇವ್ರು ಬರೀ ಇಲ್ಲಿಂದ ತಗೊಂಡು ಹೋಗೋದು. ಅಲ್ಲಿ ಸರ್ ರಾಜಸ್ಥಾನಿಗಳು ಯಾರು ಕಟ್ತಾರೆ? ಇಲ್ಲ, ಅಭಿವೃದ್ಧಿನೇ ಆಗಿಲ್ಲ. ಅಭಿವೃದ್ಧಿ ರಸ್ತೆಗಳಿಲ್ಲ ಸರ್, ಬಿಹಾರದಲ್ಲಿ ಇಲ್ಲ, ಉತ್ತರ ಪ್ರದೇಶದಲ್ಲಿ ರಸ್ತೆಗಳಿಲ್ಲ, ಕುಡಿಯೋಕ್ ನೀರಿಲ್ಲ. ಬಹಳಷ್ಟು ಕಾಲ ಅವರಿಗೆ ಮಕ್ಕಳು ಮಾಡೋದೇ ಎಂಟರ್ಟೈನ್ಮೆಂಟ್ ಅನ್ನಲ್ಲಿ ಇದ್ದಂತ ಜನ ಹೇಳ್ಬಾರದು. ಅದು ಎಲ್ಲಿವರೆಗೆ ಬಂದಿದೆ ಅಂದ್ರೆ ಅವರಿಗೆ ಪ್ಲಸ್ ಪಾಯಿಂಟ್, ಜನಸಂಖ್ಯೆ ಆಧಾರದ ಮೇಲೆ ಅವ್ರ ಕ್ಷೇತ್ರಗಳು ಜಾಸ್ತಿ ಆಗ್ತವೆ. ಸೊ ಇದರ ಹಿಂದಿರುವ ರಾಜಕೀಯ ಉದ್ದೇಶ ಏನಿದೆ, ಈಗ ಪ್ರತಿಪಕ್ಷಗಳು ಅದನ್ನ ಪ್ರಶ್ನೆ ಮಾಡ್ತಾ ಇದೆ, ಇಂಡಿಯಾ ಒಕ್ಕೂಟ ಪ್ರಶ್ನೆ ಮಾಡ್ತಾ ಇದೆ. ಸೊ ಎಲ್ಲ ಪ್ರತಿಪಕ್ಷಗಳು ಒಂದಾಗಿ ಇದರ ವಿರುದ್ಧ ಪ್ರತಿಭಟನೆ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಆದ್ರೆ ದಕ್ಷಿಣ ಭಾರತದವರು ಇನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಸ್ಟಾಲಿನ್ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಸುಮ್ಮನೆ ಇರಲ್ಲ ಅಂತ. ಪಿಣರಾಯಿ ವಿಜಯನ್ ಏನ್ ಮಾಡಕ್ಕಾಗತ್ತೆ? ಸುಮ್ಮನೆ ಇರಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಅದು ಬೇರೆ. ಅಂದ್ರೆ ಕಾನೂನಲ್ಲಿ ಏನು ಅಂಶಗಳಿದಾವೆ ಅಂತ, ಏನು ಇವರಿಗೆ ಅವಕಾಶಗಳಿದಾವೆ? ಕಾನೂನಲ್ಲಿ ಮಾಡಬೇಕಾದವ್ರು ಏನಿದೆ ಅಂದ್ರೆ, ಸಂವಿಧಾನ ತಿದ್ದುಪಡಿ ಆಗದಂತೆ ತಡೆಯೋಕ್ ಸಾಧ್ಯ. ದಟ್ ಇಸ್ ಅ ಮೇಜರ್ ಥಿಂಗ್. ಸೊ ಈ ಸಂವಿಧಾನ ತಿದ್ದುಪಡಿ ಆಗುವುದನ್ನ ತಡೆದ್ರೆ ಆಗ ಕೇಂದ್ರ ಸರ್ಕಾರಕ್ಕೆ ಒಂದ್ ರೀತಿ ಎಚ್ಚರಿಕೆ ಗಂಟೆ ಇದ್ದಾಗಿರುತ್ತೆ. ಯಾಕಂದ್ರೆ ಸಂವಿಧಾನ ತಿದ್ದುಪಡಿ ಏನಿದೆ 131ನೇ ತಿದ್ದುಪಡಿ ಆಗಬೇಕಾದ್ರೆ ಅದಕ್ಕೆ ಬೇಕಾದಷ್ಟು ಸಂಖ್ಯಾಬಲ ಇಲ್ಲ, NDA ಕಡಿಮೆ ಇದೆ. ಸೊ ಅದನ್ನ ಬಟ್ ಯಾವ್ದೋ ಮಾರ್ಗದ ಮೂಲಕ ಸಂಖ್ಯಾಬಲವನ್ನು ಹೆಚ್ಚಿಸ್ಕೋಬಹುದು. ಇವತ್ತು ರಾಜಕಾರಣದಲ್ಲಿ ನಮ್ಗೆ ಗೊತ್ತಿದೆ, ಅದನ್ನ ಮಾಡಬಹುದು. ಆದರೆ ಅದನ್ನ ಮಾಡದಂತೆ ತಡೆಯೋದಕ್ಕೆ ಈ ಪ್ರತಿಪಕ್ಷಗಳಿದೆಯಲ್ಲ, ಇವರು ಒಗ್ಗಟ್ಟಾಗಿರ್ಬೇಕಂತೆ. ಅವ್ರು ಒಬ್ರು ಈ ಕಡೆ ಒಬ್ರು ಆ ಕಡೆ ಅದರಾಗಲ್ಲ. ಮಮತಾಜಿ ಅಲ್ಲಿ, ಇವ್ರು ಇಲ್ಲಿ, ಅವನು ಹೇಳೋದು ಇವನ್ ಕಂಡ್ರಾಗಲ್ಲ, ಇವನ್ ಕಂಡ್ರಾಗಲ್ಲ. ಇದು ಬಹಳ ಮೇಜರ್ ಆದ ಇಶ್ಯೂ. ಮತ್ತು ಇದು ಮುಂದಿನ ದಿನಗಳಲ್ಲಿ ದಕ್ಷಿಣ ಭಾರತವನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸುವಂತ ಪ್ರಕ್ರಿಯೆ. ಹೌದು, ಅದು ಇಷ್ಟಕ್ಕೆ ನಿಲ್ಲಲ್ಲ. ನೀವು ಬರೀ ನೋಡಿ, ಉತ್ತರ ಭಾರತದವರೇನೆ ಸರ್ಕಾರವನ್ನು ರಚಿಸುವ ಸ್ಥಿತಿ ಬಂದ್ರೆ ಅವರದೇನಿದೆ, ಹಿಂದಿ ರಾಷ್ಟ್ರ ಭಾಷೆ ಅಂತ ನಮ್ಮ ಕನ್ನಡದಂತ ಭಾಷೆಗಳನ್ನ ನಾಶಪಡಿಸ್ತಾರೆ, ನಶಿಸಿ ಹೋಗ್ತವೆ. ಅಲ್ಲ ಸರ್, ಈಗಾಗಲೇ ನೋಡಿ ಸರ್, ಈಗ ರೈಲ್ವೆನಲ್ಲಿ ಹಿಂದಿಯವ್ರು ಬರ್ತಾರೆ, ಬ್ಯಾಂಕ್ಗಳಲ್ಲಿ ಎಲ್ಲೋದ್ರು ನಮ್ಗೆ ಏನಂತು, ಯಾರೋ ಎಂತ ಮಾರ್ಯಾರೆ ಚೆನ್ನಾಗಿದ್ದೀರಾ ಏನೋ ಮಂಗಳೂರು ಕಡೆಯವ್ರು ಮಾತಾಡ್ತಿದ್ರು. ಈಗೆಲ್ಲ ಹಿಂದಿ, ಎಲ್ಲ ಹಿಂದಿಯವ್ರು ಬರ್ತಾರೆ. ನಾವ್ ಹೇಳಿದ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳಿದ್ ನಮಗೆ ಅರ್ಥ ಆಗಲ್ಲ. ಜೊತೆಗೆ ಹಳ್ಳಿ ಬ್ಯಾಂಕ್ಗಳಿಗೂ ಕೂಡ ಈ ಹಿಂದಿ ಎಂಪ್ಲಾಯ್ಸ್. ಅದ್ರ ಜೊತೆಗೆ ಇದು ಕಂಟಿನ್ಯೂ ಆದ್ರೆ ಸರ್, ಅಭಿವೃದ್ಧಿಯಲ್ಲಿ ದಕ್ಷಿಣಕ್ಕೆ ಸಿಗಬೇಕಾದ ಪಾಲು ಮಟಕೊಳ್ಳುತ್ತೆ. ಅಲ್ಲ, ಇವಾಗ್ಲೇ ಪಾಲ್ ಸಿಗ್ತಾ ಇಲ್ವಲ್ಲ, ಇವಾಗ ಎಲ್ಲಿ ಸಿಗ್ತಾ ಇದೆ ಅಲ್ವಾ? ಅದು ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅವ್ರಿಗೆ ಇನ್ನೇನು ಬೇಕಾಗಿಲ್ಲ, ಹಿಂದಿ ಹಾರ್ಟ್ಲೈನ್ ನ 6 ರಾಜ್ಯಗಳಿದ್ರೆ ಸಾಕು ಸರ್. ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ದಟ್ ಇಸ್ ಇನಫ್. ಇವರು ಇಡೀ ಈ ದೇಶ ಅನ್ನೋದನ್ನ ಈ ಮಿಡ್ಲ್ ಮಾತ್ರ ಹಿಂಗ್ ಇಟ್ಕೊಳ್ಳೋ ತರ ಆಯ್ತು. ಇಟ್ಕೊಬಿಟ್ಟು ನೀವು ಎಲ್ಲ ಸಂಪನ್ಮೂಲವನ್ನ ಅಲ್ಲಿ, ಯಾಕಂದ್ರೆ ಅವ್ರು ಮೊದಲೇ ಅಭಿವೃದ್ಧಿನೇ ಆಗಿಲ್ಲ. ಇರುವ ನಮ್ಮ ITBT ಎತ್ಕೊಂಡೋದ್ರೆ ಏನ್ ಮಾಡ್ತಾರೆ? ITBT ಅಂತ ನಮ್ಮ ಇದೇನಿದೆ, ಕರ್ನಾಟಕ, ಬೆಂಗಳೂರು, ಹೈದರಾಬಾದ್, ಬೆಂಗಳೂರು, ಚೆನ್ನೈ ಶಿಫ್ಟ್ ಮಾಡಕ್ ಶುರು ಮಾಡಿದ್ರೆ, ಕಂಪನಿಗಳು ಶಿಫ್ಟ್ ಮಾಡಕ್ ಶುರು ಮಾಡಿದ್ರೆ, ಇಡೀ ಅಭಿವೃದ್ಧಿ ಪಥವನ್ನ ಇಲ್ಲಿಂದ ತಿರುಗಿಸುವಂತ. ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮಾರಕ ಆಗುತ್ತೆ, ಸಂವಿಧಾನದ ಆಶಯಕ್ಕೆ ಎಷ್ಟು ಇದು ಕೊಡ್ಲಿ ಇಟ್ಬಿಡುತ್ತೆ ಸರ್. ಅಂದ್ರೆ ಇಂಡಿಯಾ ಅನ್ನುವ ದೇಶ ಇದೆಯಲ್ಲ, ಒಕ್ಕೂಟ ವ್ಯವಸ್ಥೆ ಅಲ್ವಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದ್ದಾಗಿದೆ. ಹೌದು, ಇದು ಇಂಡಿಯಾ ಹಲವು ಸಂಸ್ಕೃತಿಗಳ ನಾಡಲ್ವಾ. ಒಂದು ದೇಶ ಹಲವು ಪ್ರಪಂಚ.
ಇದು ಸರ್ ಹೇಗಿರುತ್ತೆ ಅಂದ್ರೆ ಒಂದು ನೀವು ಜನತಂತ್ರ ವ್ಯವಸ್ಥೆಯಲ್ಲಿ ಈಗ ಅಮೆರಿಕ ಇಂಗ್ಲೆಂಡ್ ಅಂತಾನೆ ನೋಡಿ, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇರುವ ಅಧಿಕಾರ ಎರಡನೇ ಅವ್ರಿಗಿರೋದು ಯಾವುದು ಅಂತ ಅಂದ್ರೆ ಮೊದಲನೇದಾಗಿ ರಕ್ಷಣಾ ವ್ಯವಸ್ಥೆ, ಸೆಕೆಂಡ್ ಇಂಟರ್ನ್ಯಾಷನಲ್ ನಿವಾರಣೆ, ಉಳಿದೆಲ್ಲ ರಾಜ್ಯಗಳು ನೋಡ್ಕೋತವೆ. ಇಲ್ಲಿ ನೀವು ರಾಜ್ಯಗಳ ಹಕ್ಕನ್ನ ಕಸಿತಾ ಇದ್ದೀರಿ. ಎಲ್ಲಿ ಸರ್ ಟ್ಯಾಕ್ಸ್ ಇವ್ರಿಗೆ ಒಂದಕ್ಕೆ ಯಾವ್ದಕ್ಕೊಂದು ₹5 ಟ್ಯಾಕ್ಸ್ ಹಾಕಾಗಲ್ಲ, ₹5 ಟ್ಯಾಕ್ಸ್ ಕಟ್ ಮಾಡಕ್ಕಾಗಲ್ಲ ಇವರಿಗೆ. ಇವ್ರು ಸುಮ್ಮನೆ ಇವ್ರು ಏನಂದ್ರೆ ಮ್ಯಾನೇಜರ್ ಕ್ಯಾಶಿಯರ್ ತರ ಬ್ಯಾಂಕ್ಗಳಲ್ಲಿ ಈ ನೋಡಿ, ಈಗ ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಸಂವಿಧಾನ ಎಂತ ಅದ್ಭುತವಾದ್ದು ಅಂದ್ರೆ ಒಂದು ರಾಜ್ಯದ ಲಿಸ್ಟ್ ಇತ್ತು, ಇನ್ನೊಂದು ಸೆಂಟ್ರಲ್ ಲಿಸ್ಟ್, ಇನ್ನೊಂದು ಕಾಂಕರೆಂಟ್ ಲಿಸ್ಟ್ ಅಂತ ಎರಡು ರಕ್ಷೆ ಬಂದ್ಬಿಟ್ಟಿತ್ತು. ಇವ್ರು ಹ್ಯಾಂಗ್ ಮಾಡ್ತಿದ್ದಾರೆ ಅಂದ್ರೆ ಸಹಕಾರ ಇಲಾಖೆ ಉದಾಹರಣೆ ಹೇಳ್ತಿಲ್ಲ, ಸಹಕಾರ ಇಲಾಖೆ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದಾಗಿತ್ತು. ಕರ್ನಾಟಕ, ಮಹಾರಾಷ್ಟ್ರ ಅಂತ ರಾಜ್ಯಗಳು ಸಹಕಾರ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಗಳನ್ನ ಮಾಡಿದ್ವು. ಅದನ್ನ ಇದ್ದಕ್ಕಿದ್ದಾಗ ಕಂಡುಬಿತ್ತು ಅಮಿತ್ ಶಾ ಅವರಿಗೆ. ಇದ್ದಕ್ಕಿದ್ದಾಗ ಸೆಂಟರ್ ನಲ್ಲಿ ಒಂದು ಸಹಕಾರ ಇಲಾಖೆಯನ್ನೇ ತೆರೆದು ಇದನ್ನೆಲ್ಲ ಕಂಟ್ರೋಲ್ ಇದ್ರು. ಹೌದು. ಎಜುಕೇಶನ್ ಆಕ್ಚುಲಿ ಶುಡ್ ಬಿ ಸ್ಟೇಟ್ ಸಬ್ಜೆಕ್ಟ್. ಈ ಎಜುಕೇಶನ್ ಅನ್ನ ಸ್ಟೇಟ್ ಸಬ್ಜೆಕ್ಟ್ ಇರುವುದನ್ನ ಸೆಂಟ್ರಲ್ ಇದಕ್ಕೆ ತಗೋಬಹುದು. ಮತ್ತೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದ್ರು. ಬರ್ತಿದೆ ಅದನ್ನೇ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿಬಿಟ್ಟು ನೀವು ಸ್ಥಳೀಯ ಭಾಷೆ, ಸಂಸ್ಕೃತಿ, ಅಸ್ಮಿತೆ ಎಲ್ಲವನ್ನೂ ನಾಶಪಡಿಸುವಂತದ್ದು ಮತ್ತು ಅವರ ಐಡಿಯಾಲಜಿ ಏನಿದೆ ಆ ಐಡಿಯಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶಿಕ್ಷಣವನ್ನ ಬಳಸ್ಕೊಳ್ಳೋದು, ಇತಿಹಾಸವನ್ನ ತಿರುಚೋ. ಸೊ ಈ ಇತಿಹಾಸದ ಇದರಲ್ಲಿ ತಿರುಚುವಿಕೆಯಲ್ಲಿ ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಇತಿಹಾಸ ಮರೆಯಾಗ್ತಾ ಕರೆಕ್ಟ್ ಕರೆಕ್ಟ್ ನಮ್ಮ ತನ ಕಡಿಮೆ ಹೋಗ್ತಾ ಇದೆ, ವಿವಿಧತೆಯಲ್ಲಿ ಏಕತೆ ಹೋಗ್ತಾ ಇದೆ. ನಿಮಗೆ ದ್ರಾವಿಡ ಸಂಸ್ಕೃತಿ ಏನಿದೆ, ಕರ್ನಾಟಕ ಇರಲಿ, ತಮಿಳುನಾಡು ಇರಲಿ, ಕೇರಳ ಇರಲಿ, ಬಹಳ ಅದ್ಭುತವಾದ ಸಂಸ್ಕೃತಿ. ಅದನ್ನ ನೀವು ಇದು ಮಾಡ್ತೀವಿ. ಅದ್ರ ಅಷ್ಟೇ ಅಲ್ಲ, ನಾನು ಇನ್ನೊಂದು ಸಂದರ್ಭದಲ್ಲಿ ಹೇಳಿದೆ, ಇವ್ರು ಒಟ್ಟಾರೆ ಇವ್ರಿಗೆ ನೀವು ಚರ್ಚೆ ಮಾಡ್ಬೇಕದನ್ನ ಏನು ಅಂದ್ರೆ ದ್ರಾವಿಡರ ದೇವರಾದಂತ ಶಿವನನ್ನೇ ನೆಗ್ಲೆಕ್ಟ್ ಮಾಡುವಂತ ಸ್ಥಿತಿ ಬಂದಿದ್ದೀವಿ. ಓನ್ಲಿ ವೈಷ್ಣವರು ಈಗ ಸರ್ಕಾರವನ್ನು ನಿಯಂತ್ರಿಸ್ತಿದ್ದಾರೆ, ಶಿವನ ಬಗ್ಗೆ ಮಾತಾಡಲ್ಲ. ಸೊ ಅದು ದ್ರಾವಿಡರ ದೇವರು, ಪುರಾತನವಾದರು, ಅದ್ಭುತವಾದ. ಅಲ್ಲ ಸರ್, ಈಗ ಇದನ್ನು ವಿರೋಧಿಸೋದಾದ್ರೆ ನಾವು ಯಾವುದು ಪುನರ್ವಿಂಗಡಣೆಯನ್ನು ವಿರೋಧಿಸೋದಾದ್ರೆ ಕಾನೂನಾತ್ಮಕವಾಗಿ ನಮ್ಗೆ ಏನು ಅವಕಾಶಗಳಿದಾವೆ? ಕಾನೂನಾತ್ಮಕವಾಗಿ ಈಗ ನೀವೇನು ಮಾಡಕ್ಕಾಗಲ್ಲ. ಇದು ಅಲ್ಟಿಮೇಟ್ ಅಲ್ವಾ, ಕಾನೂನನ್ನೇ ಅವರು ರೂಪಿಸ್ಬಿಟ್ರೆ ಅದೇನು ಮಾಡಕ್ಕಾಗಲ್ಲ. ಅದ್ರ ಸಂವಿಧಾನ ತಿದ್ದುಪಡಿ ಆಗುತ್ತೋ ಇಲ್ವೋ ಅವಕಾಶ ಅದಕ್ಕೆ ಕಾಯ್ಬೇಕು. ಸಂವಿಧಾನ ತಿದ್ದುಪಡಿ ಆದ್ರೆ ನೀವು ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಂಗಾದ್ರೆ ಇವರು ಕೇಂದ್ರ ಸರ್ಕಾರ ಆತುರ ತೋರ್ತಿರೋದನ್ನ ನೋಡಿದ್ರೆ ಈ ಆತುರ ನರೇಂದ್ರ ಮೋದಿಯವರ ಕುಸಿಯುತ್ತಿರುವ ಜನಪ್ರಿಯತೆಗೆ ಪ್ಯಾಚ್ ಮಾಡ್ಲಿಕ್ಕೆ ಅಥವಾ ಆಲ್ಟರ್ನೇಟಿವ್ ದಾರಿಯನ್ನು ಹುಡುಕ್ಲಿಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ನಿಮ್ದು ಅದ್ಭುತ ಅಬ್ಸರ್ವೇಷನ್. ಅದೇನು ಅಂದ್ರೆ ಮಹಿಳೆಯರಿಗೆ ಒಂದು ಮೀಸಲಾತಿ ಕೊಡುವ ಮೂಲಕ ಈ 33% ಮೀಸಲಾತಿಯನ್ನು ಕೊಟ್ಬಿಟ್ಟು ಮಹಿಳಾ ಮತದಾರರನ್ನ ತಮ್ಮತ್ತ ಎಳೆಯುವುದು, ಸೆಳೆದುಕೊಳ್ಳುವುದು. ಯಾಕಂದ್ರೆ ಅವ್ರಿಗೆ ಹೇಳೋದಕ್ಕೆ ಏನು ಉಳ್ಕೊಂಡಿಲ್ಲ. ಕರೆಕ್ಟ್. ನೀವು 14ರ ನಂತರ ಅವರು ಅನೌನ್ಸ್ ಮಾಡಿರುವ 200ಕ್ಕೂ ಹೆಚ್ಚು ಯೋಜನೆಗಳು ಕಚ್ಚಿವೆ. ಸರ್, ಘೋಷಣೆಗಳಿಲ್ಲ, ಯಾವುದೂ ಇಲ್ಲ. ಘೋಷಣೆಗಳಾಗಿಯೇ ಉಳಿದಿವೆ. ಸ್ವಚ್ಛ ಭಾರತ್ ಬರೇ ಗಾಂಧಿ ಕನ್ನಡಕ ಇಟ್ಕೊಂಡು ಹೊಂಟು ಹೋಗ್ಬಿಟ್ರು. 4 ಫೋಟೋ ನೋಡಿದ್ವಿ, ಹೋಯ್ತು. ಸ್ಮಾರ್ಟ್ ಸಿಟಿಗಳು, ಮೇಕ್ ಇನ್ ಇಂಡಿಯಾ, ಸ್ಮಾರ್ಟ್ ಸಿಟಿಗಳು, ನಮಾಮಿ ಗಂಗೆ, ಅಷ್ಟೇ ಏನೂ ಇಲ್ಲ. ಸ್ಕಿಲ್ ಡೆವಲಪ್ಮೆಂಟ್. ನಮ್ಮ ಪ್ರಧಾನಿಗಳು ಮೊದಲು 50 ದಿನ ಕೇಳಿದ್ರು ಅಲ್ವಾ, 50 ದಿನ ಕೊಡಿ ಇಂಡಿಯಾವನ್ನು ಹೆಂಗ್ ಮಾಡ್ತೀನಿ ಅಂದ್ರು. ನಂತರ ಸರ್ 2048 ಒಳಗೆ ಇಂಡಿಯಾ ನೋಡಿ ಸರ್ ಯಾವ ರೀತಿ ಆಗುತ್ತೆ. ಈಗ ಎಲ್ಲ ಬಿಟ್ಟು 48ರವರೆಗೆ ಕೇಳಿ, 2048 ಕೊಡಿ ನಮ್ಗೆ. ಹಂಗಾದ್ರೆ ಸರ್, ಈಗ ಈ ಡಿಲಿಮಿಟೇಷನ್ ವಿಚಾರ ಬಂದ ಕರ್ನಾಟಕದಲ್ಲಿ 28 ಇರೋ ಕ್ಷೇತ್ರಗಳು ಎಷ್ಟಾಗುತ್ತೆ? ಸೊ ಕರ್ನಾಟಕದಲ್ಲಿ 28 ಇರುವುದು ಏನಿದೆ, 28 ಏನು ವ್ಯತ್ಯಾಸ ಆಗಲ್ಲ. ಬಟ್ ಇದೇನಿದೆಯಲ್ಲ, ಯಾವುದು ಅಂತಂದ್ರೆ ಅಸೆಂಬ್ಲಿ ಸೀಟ್ಗಳು ಜಾಸ್ತಿ ಆಗ್ತವೆ ಅಂತ 2-3 ವರದಿಗಳು ಹೇಳ್ತವೆ. ಸೊ ಅಸೆಂಬ್ಲಿ ಸೀಟ್ಗಳು ಜಾಸ್ತಿ ಆದ್ರೂ ಆಗ್ಬೋದು ಅಂತ ಹೇಳುತ್ತೆ. ಇದು 28 40ವರೆಗೆ ಹೋಗ್ಬೋದು ಅನ್ನುವ ವಾದ ಕೂಡ ಇದೆ. ಅದಕ್ಕೆ ಮಾನದಂಡಗಳು ಯಾವುದು ಗೊತ್ತಿಲ್ಲ. ಬಟ್ ಓವರ್ ಆಲ್ ಅಂಕಿ ಅಂಶಗಳನ್ನ ಗಮನಿಸಿದ್ರೆ ಸೊ ದಕ್ಷಿಣದ ಪಾಲು ಕುಸಿತ ಇದೆ, ದಕ್ಷಿಣಕ್ಕೆ ಮರ್ಮಾಘಾತ. ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಭಾಗವಹಿಸಿ ಮಾತಾಡಿದ್ದಕ್ಕೆ. ನೋಡಿರಲ್ಲ ವೀಕ್ಷಕರೇ, ಈ ಕಾನೂನುಗಳು ಅಥವಾ ಈ ಹೊಸ ಯೋಜನೆಗಳು, ಆಲೋಚನೆಗಳು ಎಲ್ಲ ಅಂದರೆ ಪ್ರಾದೇಶಿಕ ಸಮಾನತೆಗೆ ಅನುಗುಣವಾಗಿ ರೂಪಿಸುವಂಥದ್ದು ವಾಡಿಕೆ. ಆದರೆ ಏನು ನಡೀತಾ ಇದೆ ದೇಶದಲ್ಲಿ, ಇಲ್ಲಿ ಯಾಕೆ ಈ ರೀತಿಯ ತಾರತಮ್ಯ ಹೆಚ್ಚಾಗ್ತಾ ಇದೆ? ದಕ್ಷಿಣದವರು ಬರೀ ಟ್ಯಾಕ್ಸ್ ಕಟ್ಟಲಿಕ್ಕೆ ಮಾತ್ರ ಬೇಕಾ? ಅಭಿವೃದ್ಧಿಗಳು, ಬಜೆಟ್ನಲ್ಲಿ ಏನು ವಿಶೇಷ ಯೋಜನೆಗಳು ದಕ್ಷಿಣಕ್ಕೆ ಬರಲ್ಲ. ಇದರ ವಿರುದ್ಧ ದಕ್ಷಿಣದ ರಾಜ್ಯಗಳು ಯಾವ ರೀತಿ ಹೋರಾಟವನ್ನು ಮುಂದೆ ಮಾಡ್ತೀವಿ ಅನ್ನೋದು ಸದ್ಯದ ಕುತೂಹಲ. ಇದಾಗಿತ್ತು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಅಲ್ಲ
ಸರ್, ಈಗ ಜನಸಂಖ್ಯೆ ಹೆಚ್ಚಾದರೆ ನಾವು ಸಂಖ್ಯೆ ಹೆಚ್ಚಿಗೆ ಮಾಡ್ತೀವಿ. ಇದೇ ಸರ್ಕಾರ ಕಾನೂನು ತಂತು, ಏನು ಬಂತು, ಫಸ್ಟ್ ನಾವಿಬ್ಬರು ನಮಗಿಬ್ಬರು, ಆರತಿಗೊಬ್ಬರು ಕೀರ್ತಿಗೊಬ್ಬರು ಅನ್ನೋ ಥರದ್ದು. ಅದಕ್ಕೆ ನೀವು ಸ್ಥಾನವನ್ನ ಹೆಚ್ಚು ಮಾಡದೆ ಮಾಡುವ ಸಾಧ್ಯತೆ ಇತ್ತು. ಕರ್ನಾಟಕದಲ್ಲಿ ನಮ್ಮ ಪಾರ್ಲಿಮೆಂಟ್ 28 ಕ್ಷೇತ್ರ, ರೈಟ್? ಈ 28 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ಆಯ್ತು, ಅಂದರೆ ದಕ್ಷಿಣ ಭಾರತದವ್ರು ಬರೀ ಟ್ಯಾಕ್ಸ್ ಕಟ್ಟೋಕ್ಕಷ್ಟೇ ಬೇಕು. ನೀವು ಟ್ಯಾಕ್ಸ್ ಕಟ್ರಪ್ಪ, ನಾವು ಮಜಾ ಮಾಡ್ತೀವಿ ಅನ್ನೋದು. ಸರ್, ಅತಿ ಹೆಚ್ಚು ಟ್ಯಾಕ್ಸ್ ಕೊಡೋ ರಾಜ್ಯಗಳಲ್ಲಿ ನೋಡಿ, ಮಹಾರಾಷ್ಟ್ರ ಆದಮೇಲೆ ಕರ್ನಾಟಕ, ಕರ್ನಾಟಕ ಆದಮೇಲೆ ತಮಿಳುನಾಡು, ಅದಾದಮೇಲೆ ಕೇರಳ. ಇವ್ರು ಬರೀ ಇಲ್ಲಿಂದ ತಗೊಂಡೋಗೋದು. ಹಳ್ಳಿ ಬ್ಯಾಂಕ್ಗಳಿಗೂ ಕೂಡ ಈ ಹಿಂದಿ ಎಂಪ್ಲಾಯ್ಸ್. ಅಭಿವೃದ್ಧಿಯಲ್ಲಿ ದಕ್ಷಿಣಕ್ಕೆ ಸಿಗಬೇಕಾದ ಪಾಲು ಮಟಕೊಳ್ಳುತ್ತೆ. ಪ್ರಜಾಪ್ರಭುತ್ವಕ್ಕೆ ಎಷ್ಟು ಮಾರಕ ಆಗುತ್ತೆ, ಸಂವಿಧಾನದ ಆಶಯಕ್ಕೆ ಎಷ್ಟು ಇದು ಕೊಡ್ಲಿ ಇಟ್ಬಿಡುತ್ತೆ. ಜನತಂತ್ರ ವ್ಯವಸ್ಥೆ